ಏನಮ್ಮ ನಮಸ್ಕಾರ ರೀ. ನಮಸ್ಕಾರ ರೀ. ಅಲ್ಲ ಯಾವ್ರವ್ರು ನೀವು? ಇವತ್ತ ಫಸ್ಟ್ ಟೈಮ್ ನಿನ್ ಮಕ್ಕ ನೋಡಾಕತ್ತೀನಿ. ಈ ಕಡೆಕ್ ಬಂದಿರಿ? ಅಲ್ರಿ ನಾವ್ ಬಿ ಈ ಊರಿಗೆ ಹೊಸದಾಗ ಅದೀವ್ರಿ. ನಾನು ಮೊಬೈಲ್ ಶಾಪ್ನಾಗ ಕೆಲಸ ಮಾಡ್ತೀನ್ರಿ. ಅದಕ್ಕ ಇಲ್ಲಿ ಎಲ್ಲಾರು ಒಂದ್ ಮನಿ ಬಾಡಿಗೆ ಅಂತ ನೋಡಕ್ ಬಂದೇನ್ರಿ. ಅಷ್ಟನ? ಅದಕ್ಕೆ ಕಾಳಜಿ ಮಾಡ್ತೀರಿ? ನಿಮ್ಗ ಯಾವ ಮನಿ ಬೇಕಾರಿ ಅದ ಮನಿ ನಿಮ್ಗೆ ಬಾಡಿ ಕೊಡಿಸ್ತೀನಿ. ಗೌಡ್ರ ನೀವ್ ಎಷ್ಟು ಒಳ್ಳೆಯವ್ರ ಅದಿರಿ. ನಿಮ್ಮಂತರ ಒಳ್ಳೆಯವ್ರು ಇದ್ರೆ ನಮ್ಮಂತರ ಹೆಣ್ಮಕ್ಳದು ಜೀವನ ಚಂದಾಗಿರ್ತದ್ರಿ. ಅಂದಂಗ್ರಿ ನಮ್ಮ ಮನಿ ನೋಡ್ತಿರಲ್ಲ. ಅಯ್ಯಮ್ಮ ನಿಮ್ಮಂತವ್ರು ಇರೋದ್ರಿಂದನ ನಮ್ಮಂತ ಗಂಡು ಮಕ್ಕಳಿಗೂ ಯಾವ ಕಷ್ಟನೂ ಇರುತ್ತೆ. ಸರಿ ಸರಿ, ನೀನ್ ಹೋಗ್ಬೇಡ, ನೀ ಇಲ್ಲೇ ಕೈ ಇಡ ಬಾಯ್ಲಿ. ಹಾ, ಈಗ ಮನಸ್ಸಿಗೆ ಸಮಾಧಾನ ಆತ ನೋಡು. ನಿನಗೇನ್ ಬೇಕು ಕೇಳ, ರೊಕ್ಕ ರೂಪಾಯಿ ಏನ್ ಬೇಕಾದ್ ಕೇಳ, ನಾನು ಅರೇಂಜ್ ಮಾಡ್ತಾನೆ. ಆದ್ರ ಅವಾಗ ನಾನು ಗಮನಿಸ್ಕೊತ ಇದ್ರ ನಿನಗೆ ಬೇಕಾದ್ ಸಿಗ್ತೈತಿ. ಏನ್ ದೂರ ಇದ್ರ ಏನ್ ನಿಮ್ಮ ಅಣ್ಣ ನೀವು? ಹೌದ್ರಿ, ಇವ್ರೇ ನಮ್ಮ ಅಣ್ಣವ್ರು. ಅಲ್ಲ ನಿನಕಿತ ಅರ್ಜೆಂಟ್ ಇವ್ದಾಗ ಐತ್ಲೆ, ಇವನ ನಿನಕಿತ ಬಾಂಕ್ ಮೇಮಲ್ ಬೆಳಾಗತ್ತಾನೆ. ಅಂದ್ರ ಗೌಡ್ರು ಹ್ಯಾಂಗಾರ ಅವ್ರು ಹ್ಯಾಂಗೈತಿ ಅಂತ ನೋಡಕತ್ತಾರ್ರಿ ಅವ್ರ. ಮತ್ತ ಸ್ವಲ್ಪ ದೂರ ಇಡತ್ಪ ನನ್ನಿಂದ. ಯಾಕೋ ಅವಾಡ ಕಾಂತ ನನಗಟ. ಅಯ್ಯ ಗೌಡ್ರ ಹಂಗ್ಯಾಕ್ ಮಾತಾಡ್ತೀರಿ? ನಮ್ಮ ಅಣ್ಣ ಅಂದ್ರ ಹನುಮಂತಂದು ಬಾಲ ಇದ್ದಂಗ್ರಿ. ನಮ್ಮ ಅಣ್ಣ ನಂಗೆ ಹೊಟ್ಟೆ ಬಿಟ್ಟು ಹೋಗಲ್ರಿ. ಹ್ಞೂಮ್ಮ. ಸುಮ್ನಿಂದ್ರ. ಹೌದಾ? ಹಂಗಾದ್ರ ಈಗ ನಿನ್ನ ಸದ ಮೈನ ಹೆಸರು ಕೊಡ್ತಾನೆ. ಆದ್ರ ನಾ ಹೊತ್ತ ಮನೆಗೆ ನಿನ್ನ ಮನೆಗೆ ಊಟಕ್ಕೆ ಬರ್ತೇನೆ. ಮತ್ ನನಗ ಊಟಕ್ಕೆ ಜೊತೆಗೆ ಎಲ್ಲಾನು ವ್ಯವಸ್ಥೆ ಐತ್ಲ. ಬರ್ರಿ ಗೌಡ್ರ ಬರ್ರಿ. ನೀವು ಬರೋದ್ ಹೆಚ್ಚು, ನಿಮ್ಗ ನಾವು ಉಣ್ಸೋದ್ ಹೆಚ್ಚು. ಬಂದ್ರಂದ್ರ ಸ್ವರ್ಗ ತೋರಿಸ್ತೀನ್ರಿ ಗೌಡ್ರ. ಹೌದಾ? ಹಾಗಾದ್ರೆ ಈಗಿಂದಾಗ ನಿಮಗ ಮನಿ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ, ಬರ್ರಿ. ನಡ್ರಿ ಅಣ್ಣ. ತಂಗಿ ಹಿಡಿದೀವಿ ದೊಡ್ಡ ನೋಡಿ ಹಿಡಿದೀವಿ ನೋಡಿ ತಂಗಿ. ಈಗ ಬಡ್ದ ತೆಗಿಯೋನಂತದಕ್ಕ ಮಾಮನ ಗಿಂಡಿ ಕಾಣಲ್ಲ. ಈ ಸಲ ಕಪ್ ನಮ್ದೇ. ನಡಿಯಣ. ಇದ ನಿಮ್ಮ ಮನಿ. ಇದೇನ ನೀವು ಬಾರಿ ಗಿಡಿ ಏನ್ ಕೊಡಾಕ್ ಹೋಗ್ಬೇಡ್ರಿ. ಒಟ್ಟು ಸುಮ್ಮ ಇರೋದ. ನಿಮ್ಗೆ ಏನ್ ಬೇಕಲ್ಲ ಎಲ್ಲ ನಾನು ನೋಡ್ಕೋತೀನಿ. ಆಯ್ತ್ರಿ ಗೌಡ್ರ, ಮನಿ ಇಟ್ಟೆ ತೋರ್ಸ್ರ ಆಯ್ತೇನ್ರಿ? ಸಂತಿ ಬಿಂತಿ ಏನು ಇಲ್ಲೇನ್ರಿ? ಸಂತೆ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತಿ? ಅದಕ್ಕೆಲ್ಲ ನಾ ವ್ಯವಸ್ಥೆ ಮಾಡ್ತಾನ. ಬಾಯ್, ನಿಮ್ಮ ಅಣ್ಣನ ಒಂದಿಟ್ಟು ಸಂತೆ ಮಾಡಕ್ ಕಳಸ. ನಾವಿಬ್ರು ಒಳ ಹೋಗೋಣ. ಕಳಸ ಅವನ. ಏ ಮಾಮ, ಹಂಗ ಕಳ್ಸಂದ್ರೆ ಹೆಂಗ್ ಕಳ್ಸ್ರಿ? ಒಳ್ಳೆ ಪೊಂಗವಾದಿ ಬಿಡು ನೀನು. ಬೆಳ್ಳಿ ಬಂಗಾರ ಅದಾವಲ್ಲ ಎಲ್ಲ ತಂದ್ ನನ್ ತಂಗಿ ಕೈ ಕೊಡು. ಅವಾಗ ನನ್ ತಂಗಿ ತಾನ ಬರ್ತಾಳ. ಅಹಾ ಅಂತೇನ ಬರ್ಬೇಡ. ಅಲ್ಲ, ಈ ಮನಿಗೆ ತಂದ್ ಬಿಟ್ಟೇನಿ, ₹1 ಬಾಡಿಗೆನೂ ಕೊಡ್ಬೇಡತ್ತೇನೆ, ಸಂತಿಗೂ ಕೊಡ್ತೇನೆ. ಇನ್ನ ನಿನ್ನ ತಂಗಿಗೆ ಬಂಗಾರ ಬೆಳ್ಳಿ ಹಾಕೋದೇ ನಂಗೆ ದೊಡ್ಡದಾನೆ, ಎಲ್ಲ ಹಾಕ್ತನು. ಶಿವಪೂಜಾ ಕರಿಬಿಟ್ಟಾಗ ನಿಂದಾನ. ಸರಿ ಬಾ, ನೀ ಬಾ. ಈ ಕೈಯಾಗ ರೊಕ್ಕ ಬೆಳ್ಳಿ ಬಂಗಾರ ಎಲ್ಲ ತಂದಿಡು. ಈ ಕೈಲಿ ನನ್ನ ತಂಗಿನ ಕರ್ಕೊಂಡು ಹೋಗ್ ಮಾಮ, ಹೋಗು. ಅಲ್ಲೋ, ನಿಮ್ಮ ಆಕಳ್ಕಿತ ನಿನಗ ಅರ್ಜೆಂಟ್ ಇದ್ದಂಗ ಹೋಗ್ ಮಮ್ಮ ಮಾಡತ್ತದಿ. ನಿಮ್ಮ ಆಕಳ್ ಬೇಡ, ನಿಂದ ಬಾ ಅರ್ಜೆಂಟ್ ಐತಿ. ಮಾಮ, ನನ್ ಹಾಫ್ ರೇಟ್ ಇದ್ರ ಇರೋದಕ್ಕ ನಂದೇನು ಉದ್ರಿ ಇಲ್ಲ. ನಂದು ರೊಕ್ಕ ಹೋಗ. ಹಂಗಾದ್ರ ಈಗ ರೊಕ್ಕ ಕೊಡ ಮಟ ಏನು ಇಲ್ಲ ಅಂದಂಗ ಆತ. ಅಂದ್ರ ಬಂಗಾರ ಬೆಳ್ಳಿ ಕೊಟ್ಟಾಗನ ಮುಂದಿನ ತೆಗದ. ಅಟ್ಟಕ್ ವಿಚಾರ ಮಾಡ್ತೀರಿ? ಹೋಗಿ ಪಟ್ ಹೋಗಿ ತಗೊಂಡ್ ಬರ್ರಿ. ತಗೊಂಡ್ ಬರೋದನ್ನ ಲೇಟ್ ಏನ್ ಆಗಲ್ಲ. ಆದ್ರೆ ನೀವು ಬರತನ ನಾ ಇಲ್ಲೇ ಕಾದು ಕೊಟ್ಟಿರ್ತೀನಿ. ಆಯ್ತು, ಬಂಗಾರ ಬೆಳ್ಳಿ ಕೊಟ್ಟ ಮ್ಯಾಲ ನನಗ ಸ್ವರ್ಗನ ತೋರಿಸ್ತಿದ್ದಂಗ ಆಯ್ತು. ಅಯ್ಯೋ, ನೀವು ಕೇಳೋದ್ ಹೆಚ್ಚೇನ್ ನಾ ತೋರ್ಸೋದ್ ಹೆಚ್ಚ? ಆಯ್ತು, ನಿನ್ನ ಸಲ ದುನಿಯಾ ಮಾಡ್ತಂತ ಏನಿಲ್ಲ. ಈಗಿಂದಾಗ ಮನಿಗೆ ಹೋಗಿ ಬಂಗಾರ ಬೆಳ್ಳಿ ಎಲ್ಲ ತೊಗೊಂಬಂದ್ ಬರ್ತಾನೆ. ನೀ ಅಂಜಾಕ್ ಹೋಗ್ಬೇಡ. ಇದಿರ್ಲಾರ್ದ ಎಲ್ಲ ತೊಗೊಂಬರ್ರಿ ಗೌಡ್ರ, ಹೋರಿ. ಆಯ್ತು, ತಗೊಂಡ್ ಬಂದ ಮಾತಾಡ್ತಾನೆ. ನೀ ಬಾಳ ಹೇಳ್ಬೇಡ ಏನ. ಆಯ್ತು ಮಾಮ. ಸರಿ, ಹಾದಿ ಬಿಡ. ಹೌದಾ ತಂಗಿ, ಆ ಗೌಡ ನಾ ಇದ್ದಂಗ ಎಲುವಿನ ರುಚಿ ನೋಡಿ ಬಿಟ್ಟೈತಿ. ಆ ಎಲುವಿನ ರುಚಿ ಅನುಭವಿಸ್ಲಾರ್ದ ಅದಿ ಹ್ಯಾಂಗ ಬಿಡ್ತೈತಿ? ಬರ್ತೈತಿ. ನೀ ನಡಿ ಒಳಗ. ಯಪ್ಪ, ಒಂದ ಖುಷಿ ವಿಚಾರ ಐತೆ. ಏನ್ ಹೇಳಪ್ಪ?
ಅಲ್ಲಿ ಮ್ಯಾಲ 12 ಎಕರೆ ಒಣ ಬೇಸಾಯ ಇತ್ತಲ್ಲ, ಅಲ್ಲಿ ಕಿನಾಲ್ ಹಾಕತೈತಿ. ಇನ್ ಮ್ಯಾಲ ಅದು ನೀರಾವರಿ ಹಾಕತ್ತೇನ. ಎಂತ ಸಿಹಿ ಸುದ್ದಿ ತಂದೆಪ್ಪ. ಮ್ಯಾಗಿನ ಹೊಲದಾಗ ಕೆನಾಲ್ ಹೇಲಿಕತ್ತದಂದ್ರ ನಾನು ಎಷ್ಟೋ ಸಲ ಡಿಸಿಗಳ ಬಲ್ಲಿ ಹೋಗಿದ್ದ, ಆದ್ರ ಅವರು ಕ್ಯಾನಲ್ ಹೈಯಲ್ಲಂತ ಹೇಳಿದ್ರು. ಈಗ ಕ್ಯಾನಲ್ ಬರ್ಲಕತ್ತದ ಅಂದ್ರ ನನ್ನ ಸೊಸಿ ಕಾಲ್ಗೋಣಪ್ಪ. ಎಲ್ಲಿ ಸಸಿ ಕಾಲುವಣ ತಂದದಿ? ಅದೆಲ್ಲ ಆಗುವಾಗ ಆಗೈತಿ. ಆಕಿನಿಂದ ಏನ್ ಆಕತಿ? ಸೋಮನಿ ಹೇಳಿದ್ರೆ ಆಕಿನ ಮದಿ ಮಾಡ್ಕೊಂಡೆ ಆಕಿನ ಹೆಚ್ಚದಿ ಮಾಂಡ. ಅಲ್ಲಪ್ಪ, ಹಾಲಾರ ಕೆಲಸ ಆಗ್ಲಕತ್ತವ ಅಂದ್ರ ಎಲ್ಲ ನನ್ನ ಸೊಸಿ ಕಾಲ್ಗೋಣಪ್ಪ, ಕಾಲ್ಗೋಣದು. ತಂಗಿ ಪಾರ್ವತಿ, ತಂಗಿ ಪಾರ್ವತಿ, ಬಾರವ ಇಲ್ಲಿ. ಹಾ ರೀ ಮಾಮರ. ಮಾಮರ ಬಾವಾ ಬಾ ಇಲ್ಲಿ ನೋಡವ. ತಂಗಿ, ನಮ್ಮ ಮಡ್ಡಿ ಹೊಲದಾಗ ಕೆನಲ್ ಐದದತ್ತ, ಆದ್ರೆ ನನಗಂತೂ ಭಾರಿ ಖುಷಿ ಆಗ್ಯದ ನೋಡವ. ಎಲ್ಲ ನೀನು ಕಾಲ್ಗುಣವ ತಂಗಿ. ಹೌದ್ರಿ ಮಾಮರ, ಚಲೋ ಐತ್ರಿ. ನನ್ ಕಾಲ್ಗುಣ ಅಲ್ರಿ ಇದು. ಇದೆಲ್ಲ ಆ ಬದಾಮಿ ಬನಶಂಕರಿದ್ ಮಹಿಮೆ ರೀ. ಆಕಿ ಎಲ್ಲಾರ್ಗೂ ಒಳ್ಳೇದ ಮಾಡ್ತಾಳ್ರಿ. ಹಾ ಅದ ಅಂತಾಳ ಇಲ್ಲೋ ಅಂತ ಅನ್ಕೊಂಡಿದ್ನಿ. ಅಂದ ಬಿಟ್ಟ್ಯಾ ಆ ನಿನ್ನ ತಾಯಿ ಬನಶಂಕರಿನ. ರೀ ಯಾಕೆ ಹಿಂಗಂತೀರಿ? ನಿಮ್ಗ ಎಷ್ಟೋ ಸತಿ ಹೇಳಿನಿ, ಏನ್ರಿ ಅನ್ಬೇಕಂದ್ರ ನನಗನ್ರಿ. ಆದ್ರ ಆ ಬನಶಂಕರಿ ದೇವಿಗೆ ಏನು ಅನ್ನಕ್ ಹೋಗ್ಬೇಡ್ರಿ. ಆಕಿನ್ ಬಗ್ಗೆ ನಿಮ್ಗಿನ ಗೊತ್ತಿಲ್ಲ ಅನ್ಕೊಂತೀನಿ. ಆ ಕಾಲದಾಗ ತನ್ನ ಶರೀರದಿಂದ ಹಣ್ಣ ಹಂಪ್ಲ ಎಲ್ಲ ನೀಡಿ ಮತ್ತೊಬ್ರ ಹೊಟ್ಟಿ ತುಂಬಿಸ್ದಕ್ರಿ ಆಕಿ. ಅದಕ್ಕ ಆಕಿಗೆ ಶಾಕಾಂಬರಿ ಅಂತಾರ. ಹಾ ಹಾ ಕೊಡ್ತಾಳ. ನೀನ್ ಹೋಗಿ ನೋಡಿದೇನೆ? ನಿಮ್ಮಂತಾರು ಹಿಂಗ ಮೂಢನಂಬಿಕೆ ನಂಬೋದ್ರಿಂದನ ಇಂತ ದೇವ್ರುಗಳು ಹುಟ್ಕೊಳತ್ತಿರೋದ. ರೀ ನಿಮ್ಗ ಎಷ್ಟ್ ಹೇಳಿದ್ರು ನೀವು ನಂಬಂಗಿಲ್ಲ. ನಾವು ನಂಬ್ತೀವಂದ್ರ ನಮ್ನ ನಂಬಾಕ್ ಬಿಡ್ರಿ. ಆ ದೇವಿಗೆ ಪೂಜೆ ಮಾಡೋದ್ರಿಂದ, ಆ ದೇವಿಗೆ ಸ್ಮರಿಸಿದ್ರಿಂದ ನಮ್ ಮನ್ಸಿಗೆ ನೆಮ್ಮದಿ ಸಿಕ್ತಂದ್ರ ನಮ್ನ ಮಾಡಾಕ್ ಬಿಡ್ರಿ. ಯಾಕೆ ನೀವು ಅಡ್ಡ ಆಗತ್ತೀರಿ? ಹೋಲ್ ಬಿಡವ, ಅವ ಎಂತ ಮಹಾನತ್ತ ಅಂದ ನಿನಗಾರ ಗೊತ್ತದಿಲ್ಲ, ಇಡೀ ಊರಿಗೆ ಗೊತ್ತಿದ್ದಂಗ ಅದ. ಇರ್ಲಿ ಬಿಡು, ಅವನ್ ಹೇಳಿ ಕೇಳ್ತಿ ನೋಡವ. ನಿಂದಿಂದ ತಾಯಿದಿಂದ ನಮಗೆಲ್ಲ ಚಲೋ ಆಗ್ಯದ. ಯಾಕಂದ್ರ ಈಗ ಏನಂದ್ರ ಈ ಮನಿ ಎಲ್ಲ ಜವಾಬ್ದಾರಿ ಎಲ್ಲ ನಿಂದು. ಈ ಕಿಲಿ ಕೈ ತಗೋವ. ಅಪ್ಪ ಎದಿ ಹತ್ರಕ್ಕ ಬೆಳೆದತ್ತ ಮಗ ಅದೇನೆ. ನನ್ನ ಕೈ ಜವಾಬ್ದಾರಿ ಕೊಡೋದು ಬಿಟ್ಟ ನಿನ್ನೆ ಮನೆ ಬಂದ ಈ ಬಿಜೆಪಿ ಕಾರ್ಯಕ್ರಮ ನೀ ಜವಾಬ್ದಾರಿ ಕೊಡಕ್ ಹೊಂಟದಿ. ನಿನಗೆ ಸ್ವಲ್ಪ ಗೊತ್ತಾಗತ್ತಲ್ಲ. ಎಲ್ಲಾರ ಮುಂದ ನನ್ನ ಮರ್ಯಾದೆ ಕಳಿಬೇಕಂತ ಮಾಡತ್ತಿದ್ದೇನೆ. ಮಾಮಾರ, ನಂಗ್ಯಾಕ್ ಬೇಕ್ರಿ ಮನಿ ಅಧಿಕಾರ? ನನಗ ಮನ್ಯಾಗ ಇರಾಕ ಒಂದಿಟ್ ಜಾಗ ಕೊಟ್ಟಿರಲ್ಲ, ಅಷ್ಟೇ ಸಾಕ್ರಿ. ನಿಮ್ ಮುಂದ ನಂಗ್ ನ್ಯಾಯ ಕೊಡಿಸ್ರಿ ಅಂತ ಬಂದಾಗ ಇಲ್ಲವಾ ಬಾ ನನ್ ಮನಿ ಸಸಿಯಾಗಂತೇಳಿ ಮನಿ ತುಂಬಿಸ್ಕೊಂಡ್ರಲ್ಲ, ಅಷ್ಟೇ ಸಾಕು. ಇದ್ರ ಮುಂದ ನನ್ಗೇನು ಬ್ಯಾಡ್ರಿ ಮಾಮರ. ಆ ಅಧಿಕಾರ ಏನೈತ್ಲ ನಿಮ್ ಮಗನ್ ಕೈಯಾಗ ಕೊಡ್ರಿ. ಏನು ಆ ಪಾರ್ವತಿ, ಇಂಥವನ್ ಕೈಯಾಗ ಅಧಿಕಾರ ಕೊಡತೈತಿ? ನಮ್ಮ ಮನಿ ಮಾನ ಮರ್ಯಾದೆ ಕಳೆದಂತ ಮನುಷ್ಯ. ಆದ್ರ ಇವನ್ ಕೈಯಾಗ ಅಧಿಕಾರ ಕೊಟ್ಟ ಅಂದ್ರ ಗುಡಿಸಿ ಗುಂಡಾರ್ ಮಾಡಿರ್ತಾನವ. ಅಂತದ ಇಂಥ ನನ್ನ ಸೊಸಿ ಹಾಳತ್ತಂದ ಕೇಸಂದ್ರ ನಾನು ನಿನ್ನ ಕೈಯಾಗ ನಮ್ಮ ಮನಿ ಜವಾಬ್ದಾರಿ ನಿನ್ನ ಕೈಯಾಗ ಕೊಡ್ಲಕತ್ತೀನವ. ಇಂಥವನ್ ಕೈಯಾಗ ಕೊಟ್ರ ನಮಗೆಲ್ಲ ಬೀದಿಗೆ ತಂದಿಡ ಮಗ ಇವ. ಅಪ್ಪ ಏಯ್ ಏನ್ ಹೇಳ್ತಿ? ಹೋಗು ನಾ ಎಲ್ಲ ನಿನ್ನ ನೋಡಿನ ಹೋಗು. ಎಲ್ಲ ಗುಡಿಸಿ ಗುಂಡಾರ್ ಕೊಡ್ತಿ. ಯಾಕ ಭಾಗ್ಯದ ಲಕ್ಷ್ಮಿ ನನ್ನ ಮನೆಗೆ ಬಂದಾಳತ್ತಂದು ನಂದು ಊರಾಗಿಟ್ಟು ಮರ್ಯಾದೆ ಕೈದದ. ನಿನ್ನಂತ ಮಗ ಹಾನತ್ತ ಅಂದ್ರ ಯಾವ ಗಿಡಕ್ಕೆ ಹೋಗ್ಬೇಕಾಗಿತ್ತ ನಾ ಎಷ್ಟೊತ್ತಿಗೆ. ಹೋಗು ಶಾಣೆ ಇದ್ದಿ, ದೊಡ್ಡ ಮನುಷ್ಯ. ಪಾರ್ವತಿ, ಇದಕ್ಕೆಲ್ಲ ನೀನ ಕಾರಣ. ನಿನ್ನ ನೋಡ್ಕೊತೀನಿ, ಬಿಡಂಗಿಲ್ಲ ಪಾರ್ವತಿ. ನೋಡವ ಪಾರ್ವತಿ, ನನ್ನ ಮಗಂದು ಏನು ಮಾತು ಕೇಳ್ತಿ? ಅವಂದು ಎಲ್ಲ ಮಾತ ತಲೆಗೆ ಹಚ್ಕೊಬೇಡವ. ಹೋಗು ಮನ್ಯಾಗ ಹೋಗಿ ಒಂದೆರಡು ದೇವ್ರ ಮುಂದೆ ದೀಪ ಅದು ಹಚ್ಚವ. ಹೋಗು. ಇಲ್ರಿ ಮಾಮರ, ನನ್ಗೂ ಅವ್ರ ಮಾತು ಕೇಳಿ ಸ್ವಲ್ಪ ಬೇಸರ ಆಯ್ತು. ಯಾಕಂದ್ರ ಅವ್ರಿಗೂ ಅಧಿಕಾರ ಬೇಕನ್ನೋದು ಅನ್ನಿಸ್ತಿರ್ತೈತಿಲ್ಲ, ಅವ್ರ ಕೈಯಾಗ ಕೊಡ್ಬೇಕಾಗಿತ್ತು ನೀವು. ಹೋಲ್ ಬಿಡ್ರಿ, ನೀವು ಏನೋ ಒಂದ್ ಮಾಡಿರ್ತೀರಿ ಅಂದ್ರ ಅದ್ರ ಹಿಂದ ಒಂದು ಅರ್ಥ ಇರ್ತೈತಿ. ಪರವಾಗಿಲ್ಲ ಮಾಮರ, ಬರೀ ದೀಪ ಅಷ್ಟೇ ಹಚ್ಚುದಲ್ರಿ, ಇದೆಲ್ಲ ಆ ತಾಯಿ ಬನಶಂಕರಿದ ಕೃಪೆ ರೀ. ನಾವು ಈ ಸತಿ ಬಾದಾಮಿ ಬನಶಂಕರಿ ಜಾತ್ರೆಗೆ ಹೋಗ್ ಬರೋನ್ರಿ. ಆಯ್ತಳವ ಪಾರ್ವತಿ, ನೀ ಹೇಳ್ದಂಗ ಆ ತಾಯಿ ದರ್ಶನಕ್ಕೆ ಹೋಗಾನಿ. ಯಾಕಂದ್ರ ಆ ತಾಯಿ ನಮ್ಗೇನು ಕಮ್ಮಿ ಕೊಟ್ಟಾಳ? ಎಲ್ಲ ಸಿರಿ ಸಂಪತ್ತೆಲ್ಲ ಕೊಟ್ಟಾಳ. ಯಾಕಂದ್ರ ನಿಂದೆಲ್ಲ ಕಾಲ್ಗುಣವ. ನಡಿ ಮನ್ಯಾಗ ಹೋಗಿ ದೀಪ ಹಚ್ಚು, ಜಾತ್ರೆಗೆ ಹೋಗಾನತ್ತ. ಅಲ್ಲ, ಆಳುಗಳಿದ್ದು ನೀನ ಬಟ್ಟಿಗೆ ಆಗ್ತದಿ? ಅಯ್ಯ ಹಂಗೇನ್ರಿ, ನಮ್ ಕೆಲ್ಸ ನಾವ್ ಮಾಡ್ಕೊಳಬೇಕಲ್ಲ. ಆಳ್ಗಳ ಮೇಲೆ ಬಿಟ್ಟು ಕೊಡಾಕ್ ಬರ್ತೈತೆ?
ಅಲ್ಲ ನೀ ನನ್ನ ಪ್ರೀತಿ ಏನ್ ತಿಳಿದಿಲ್ಲ, ಅದು ಇಡೀ ಊರಿಗೆ ಗೊತ್ತೈತಿ. ನಾನು ನಿನಗೆ ಭಾಳ ಬೇಯತ್ತಿದ್ನಿ. ಇರ್ಲೇ ಈಗ ನೀ ನನ್ನ ಎಷ್ಟು ಲವ್ ಮಾಡ್ತಿ? ಇದ್ಯಾವ್ದಿದು ಹೊಸ ಭಾಷೆ ಅಲ್ರಿ? ಈಸ್ ದಿನ ನನ್ಕೊಂಡ್ರ ಶೇಳ್ ಕಡ್ದಂಗ್ ಮಾಡ್ತಿದ್ರಿ, ಇವತ್ತೇನು ಮೈ ಮೇಲ ಬ್ಯಾರೆದೇ ಬಂದಂಗ್ ಮಾಡಾತ್ತೀರಿ. ಅದು ಪ್ರೀತಿ ಯಾವಾಗ ಹೆಂಗ ಬರ್ತೈತಿ ಗೊತ್ತಿರಂಗಿಲ್ಲ. ನನಗ ಇವತ್ತ ನಿನ್ ಮ್ಯಾಲ ಪ್ರೀತಿ ಬಂದೈತಿ, ಅದಕ್ಕೆ ಪ್ರೀತಿಯಿಂದ ಮುದ್ದಾಡ್ನು ಅಂತೇಳಿ ಬಂದನಿ. ಏ ಬಿಡ್ರಿ, ಅಲ್ಲಿ ಮಾಮಾರ ಅದಾರ, ಏನ್ ಅಸೈತನ ಮಾಡಾತಾರ ನೀವು? ಹ ನೋಡ್ರಿ ಕೆಲ್ಸ ನೋಡ್ರಿ. ಪಾರ್ವತಿ, ಆದ್ರ ನನಗ ಒಂದ್ ಸಣ್ಣ ಸಹಾಯ ಮಾಡ್ಬೇಕು ನೀ. ಅದೇ ಅನ್ಕೊಂಡಿದ್ನಿ, ಇಷ್ಟೆಲ್ಲ ರಂಸ ಆತಾರಂದ್ರ ಏನಾರ ಒಂದು ಹಿಂದ್ ಇಟ್ಟಿರ್ತಾರಂತ. ಏನ್ ಹೇಳ್ರಿ? ಏನಿಲ್ಲ, ನನಗ ಅರ್ಜೆಂಟ್ 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಹಾ 1 ಲಕ್ಷ ರೂಪಾಯ? 1 ಲಕ್ಷ ರೂಪಾಯಿ ಅಂದ್ರ ಅದ್ರ ಕಿಮ್ಮತ್ತರ ಗೊತ್ತದ ನಿಮಗ? 1 ಲಕ್ಷ ರೂಪಾಯಿ ಅಂತ ಎಷ್ಟ್ ಅನ್ಕೆ ಆತಿರಿ? ಮಾಮಾರಿಗೆ ಗೊತ್ತಾಯ್ತಂದ್ರ ನನಗ ಬೈತಾರ ಅವ್ರು. ಹೊರ ಕಡೆ 1 ಲಕ್ಷ ರೂಪಾಯಿ ಅಲ್ಲ, 10 ರೂಪಾಯಿನೂ ನಾನು ಅಂತಾಕಿಲ್ಲ. ಸುಮ್ಮನೆ ನಂಗೆ ಕಾಡಕ್ ಹೋಗ್ಬೇಡ್ರ ನೀವು. ಏಯ್ ಅಲ್ಲ, ನೀ ನನ್ ಮೇಲೆ ಎಷ್ಟು ಜೀವ ಅದಿ ಹೇಳು? ನಿನ್ನ ಗಂಡ ಅಂದ್ರೆ ಕಿಮ್ಮತ್ತಿಲ್ಲನು? ಗಂಡ ಅಂದ್ರ ಕಿಮ್ಮತ್ ಅದಿರಿ, ಅದಕ್ಕಂತ ಬೇಕಂತ ಹೇಳ್ರಿ. ಬಿನ್ನ ಕಾಲ್ ಬಿದ್ದು ಕೈ ಮುಗಿತೀನಿ, ಆದ್ರ ರೊಕ್ಕ ಮಾತ್ರ ಕೇಳಕ್ ಹೋಗ್ಬೇಡ್ರಿ. ನೋಡು, ನಾ ಹೇಳಾಕ್ತೀನಿ, ಹಂಗೆಲ್ಲ ಮಾಡ್ಬೇಡ. ನೀ ನನಗೆ ಈಗ 1 ಲಕ್ಷ ರೂಪಾಯಿ ಕೊಡ್ತಿ ಅಷ್ಟೇ. ರೀ, ಮಾಮಾರು ನಂಬಿಕೆ ಇಟ್ಟು ನನ್ ಕೈಯಾಗ ಕಿಲಿಕೆ ಕೊಟ್ಟಾರಂದ್ರ ನಾ ನಂಬಿಕೆ ಉಳಿಸ್ಕೋಬೇಕ. ನಾನು ಚಾಚು ತಪ್ಲಾರ್ದ್ರೆ ತಿಂಗಳ ಹೋಗಿ ಮಾಮಾಗ ಲೆಕ್ಕ ಕೊಡ್ಬೇಕು. ನಿಮ್ಗ 1 ಲಕ್ಷ ರೂಪಾಯಿ ಕೊಟ್ಟಿನಂದ್ರ ಆ ಕಿಲಿಕೆ ಅವ್ರೇ ಕಸ್ಕೊಂಡ್ಬಿಡ್ತಾರ. ನೋಡು, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಪಟ್ಟವ ಏ ಬಿಡ್ರಿ. ನೋಡ್ರಿ, ನಾನ್ ನಿಮ್ಗೆ ಸೀರಿಯಸ್ ಆಗಿ ಹೇಳತ್ತೀನಿ, ನನಗ 1 ರೂಪಾಯಿನೂ ಕೊಡಕ್ ಆಗುದಿಲ್ಲ. ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ, ಸುಮ್ಮ ನಂಗೆ ಕಾಡಕ್ ಹೋಗ್ಬೇಡ್ರಿ, ನಂಗೆ ಕೆಲ್ಸ ಮಾಡದಾವ್. ಏ ಮಾಮ, ಪಾರ್ವತಿ, ನಾ ಹೊಂಟ ಬ್ಯಾಂಕ್ ಕೆಲಸ. ಯಾಕೊಂಡದು ಬರ್ತಂತ ಏನಿಲ್ಲ, ಇಲ್ಯಾಕ ಬಂದದೆ? ಅಲ್ಲೋ, ನಮ್ಮ ಮನ್ಯಾಗ ನಮ್ಮ ಅಪ್ಪ ನೀತಿ ನೋಡ್ರ, ನನಗೆ ಮರ್ಯಾದೇನ? ಅಯ್ಯ ಮಾಮ, ಬರ್ತಾನಂತ ಇಲ್ಲ ಬಂದ್ ಕೂತ್ಬಿಟ್ಟಿ, ನನ್ ದಾರಿ ಕಾದ ಕುಂತೀವಲ್ಲಿ. ನೋಡು, ನಾನು ಹಗರ್ಕ ರಮೇಶ್ ಈಸ್ಕೊಂಡ್ ಬರ್ಬೇಕಾಕತಿ. ಒಮ್ಮೆ ಎಗ್ದನ ಕೇರ ಆಕಿ ಮತ್ತ ನಮ್ಮ ಅಪ್ಪನ ಮುಂದೆ ಹೇಳಿ ಮತ್ ಫಿಟ್ಟಿಂಗ್ ಇಟ್ಲತ್ತಿಕೋ, ನಾನು ಹೊರಗೂ ಬಿಡಂಗಿಲ್ಲ ಅವ್ರ. ಅಯ್ಯ ಪಿಶರ್ಯ, ಹಾರ್ತಿಗಂಜವಾಗಿ ಎಣ್ಣಿ. ಏ ನನ್ನ ತ್ರಾಸ ನನಗ್ ಗೊತ್ತ, ನಿನಗ ಏನ್ ಹೇರೋ ಅರ್ಥ ಆಗೋದಿಲ್ಲ ನಿನಗ. ಏ ಮಾಡ್ಕೋ ಮಾಮ, ನೀ ಬರ್ತಿ ಅಂತಲ್ಲಿ ನಮ್ ತಂಗಿ ಚಿಂತೆ ಮಾಡ್ಕೊತ್ ಕುಂತಾಳ. ರೊಕ್ಕ ಸಾಧ್ಯ ಅದು ಏನಿಲ್ಲ. ರೊಕ್ಕ ನೋಡು, ಈ ಮನಿ ಅಧಿಕಾರಿ ಎಲ್ಲ ನನ್ನ ಹಿಂತಿಕೆ ಆಗೈತೆ. ಏನ ನಾನು ಎಷ್ಟೋ ಪ್ರಯತ್ನ ಮಾಡಿ ರಮೇಶ್ ರೊಕ್ಕ ಇಸ್ಕೊಳಕ್ ಹೋದ್ನಿ. ಆಕಿ ನನ್ನ ಕೈ ರೊಕ್ಕನ ಕೊಡುವಾಳ. ಭಾಳ ಹೇಳ್ರಿ ಮಾತಾರ, ನಮ್ಮ ಅಪ್ಪ ಹೇಳ್ತಂತಾಳ. ನಮ್ಮ ಅಪ್ಪ ಹೇಳ್ರ ಅವ್ ನನಗ ಬೇದ ಕಳಿಸ್ತಾನ ಹೊರಗ. ಅದಕ್ಕ ಸ್ವಲ್ಪ ಸಮಾಧಾನ ಹಿಡ್ಕೋತ ಹೇಳ್ತೀನಿ ನಿನಗೆ. ಅಯ್ಯ ಮಾಮ, ನಿನಗೂ ನನಗೂ ಏನು ವ್ಯತ್ಯಾಸನ ಇಲ್ಲಲ್ಲ. ತಗೋ ಹಾಕೊಂಡ್ ಬಿಡು, ನಾ ಮತ್ತೊಂದು ಹಾಕೋತನತ್ ಮನ್ಯಾಗ ಹೋಗಿ. ಏ ನಾನು ಏನ್ ಅನ್ಕೊಂಡಿದ್ವಿ ಮಗನ, ನಾ ಗಂಡ್ಸ್ ಆಗಿದೆ ಕಣ. ನಿಮ್ಮ ಅಕ್ಕ ನೀನು ಇಬ್ರು ಬಂದ ಡೊಜೇರಿ ಇಲ್ಲಿ. ಏನ ನಿಮ್ಗೆಲ್ಲ ಅಲ್ಲಿ ಮನಿ ಪ್ರಿಯದಾಗ ಕೊಟ್ಟು ನಿಮ್ಗೆ ಶಾಂತಿ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಮಾಡೀನಿ. ನನಗ ಮಾತಾಡ್ತೇನೆ ಮಗನ, ನೀವು ರೊಕ್ಕಕ್ಕೆ ಬೆಳೀತೀರಿ. ಇದಕ್ಕೆ ನನ್ನ ತಕ್ಕ ದುಡ್ಡು ಐತೇಳಿ ನಾಯಿಗತಿ ಬೆಳೀತಿ ಬಂದಾರ ಅಂತ ತಿಳ್ಕೊಳ್ಳೋದ್ರೆ. ಐ ಪಿಸ್ರೇ ಬಿಡು, ನೀ ಏನ್ ಹಂಗ ಕೊಡೋದಿಲ್ಲ. ನನ್ ತಂಗಿ ಬೇಕಾಗ್ಯಾಳ, ಅದು ಕೊಡಾತಿ. ಒದಂಗಿದ್ರೆ ಕೊಡು, ಬಿಡಂಗಿದ್ರೆ ಬಿಡು. ನಮಗೇನು ನಿನ್ನಂತ ಮಾಮಾಗಳು ರಗಡ್ ಮಂದಿ ಸಿಗ್ತಾರ. ಏಯ್ ಬಾಯಿ ಬಂದಂಗ ಎತ್ತರ ಮಾತಾಡ್ಬೇಡ. ಮೊದಲ ನನಗ ಪಿತ್ತ ನೆತ್ತಿಗಿರೈತಿ. ನೀ ಅಂದಿದ್ ಒಂದೊಂದು ಮಾತು ನನಗ ಜೀರ್ಣ ಮಾಡ್ಕೊಳಕ್ ಆಗತ್ತ. ಇಷ್ಟಕ್ಕೆಲ್ಲ ಕಾರ ನನ್ನ ಹಿಂತಿನ ಅಕ್ಕಿ ಅಧಿಕಾರಿ ಇಲ್ಲ ಅಂದ್ರ ಇಷ್ಟೊತ್ತಿಗೆ ನನ್ನ ಕೈಗ ಸಾಕಷ್ಟು ದುಡ್ಡು ಇರ್ತಿತ್ತ. ಇನ್ನಂತವ್ರನ್ನ 1000 ಮಂದಿನ ರೊಕ್ಕ ಕೊಟ್ಟ ಖರೀದಿ ಮಾಡ್ತಿದ್ನಿ. ಈಗ ನೀ ಮಾತಾಡತ್ತಿದ್ದಿ, ನನಗ ಇನ್ ಸರಳ ಜಾಗ ಬಿಟ್ಟಿ ಪಾಡ. ಇದಕ್ಕಾರ ಮಗನ ಇಲ್ಲೇ ನಿನ್ ಕೊಂದ ಬರ್ತಾನ ಮತ್ತ. ಏ ಮಾಮ, ಅದೆಲ್ಲ ನನ್ಗೆ ಏನು ಗೊತ್ತಿಲ್ಲ. ನನ್ ತಂಗಿ ನಿನ್ ಕರ್ಕೊಂಡ್ ಬಾನ ಅಂದಾಳ. ನಡಿ ನಡಿ, ಏನ್ ಮಾತಾಡೋದಿದ್ರು ಅಲ್ಲೇ ಹೋಗಿ ಮಾತಾಡೋಕತ್ತಿ ಬಾ. ತಂಗಿ ತಂಗಿ, ಮಾಮ ಬಂದ ನೋಡೆ. ಅದೇನು ಮಾತಾಡ್ಕೋ. ಯಾಕೋ ಮಾಮ ಅನ್ಕೊಂಡ್ರ ನನಗ ಆಗೋವಲ್ದು. ಅಲ್ರಿ ಮಾವ, ಒಂದು ಯಾವಾಗ ಹೋಗಿರಿ ರೊಕ್ಕ ತರ್ತೀರಂತ? ನಾ ರೊಕ್ಕನೇ ತಂದಿಲ್ಲಲ್ಲ, ಎಲ್ಲಿ ತಂದಿರೇನ್ರಿ? ನೋಡು, ನಾನು ನಿನ್ನ ಸಲುವಾಗಿ ಎಷ್ಟೋ ಹರ್ಸಾಸ ಪಟ್ನಿ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕಂತೇಳಿ. ಎಲ್ಲ ಅಧಿಕಾರ ನಾನು ಹಿಂತಿ ಕೈ ಆಗೈತಿ. ಆಕಿ ಹೇಳ್ದಂಗ ಕೇಳೋದಾಗೈತಿ. ಏನ ಅದಕ್ಕೆ ನೀನು ಚಿಂತೆ ಮಾಡಬೇಡ. ಸದ್ಯಕ್ಕೆ ನಿನ್ನ ಬಂಗಾರ ಒಂದು ಇಟ್ಕೋ, ಇಷ್ಟ ತಗೋ. ಏನ
ಈಗ ನಡಿ ಪಟ್ನ ಒಳಗೋಣ. ಏ ಮಾಮ ಅಲ್ಲ ಬೆಟ್ಟದಷ್ಟ ಆಸೆ ಹುಟ್ಟಿಸಿ ಇಟ್ಟು ಬಂಗಾರ ಕೊಡಕತ್ತಿಯಲ್ಲ ಇದು ಯಾರಿಗೆ ಬೇಕು? ನನಗೇನಿಲ್ಲ, ರೊಕ್ಕ ಬೇಕು, ರೊಕ್ಕ ಕೈ ತುಂಬ ಬಂಗಾರ ಬೇಕು. ಇದೇನು ಒಂದ್ ನಕ್ಲೆಸ್ ಕೊಡಿಸಿ ಒಳಗ್ ನಡಿಯತ್ತ, ಒಳಗ್ ಬರಂಗಿಲ್ಲ ನಾನ. ಎದಕ್ಕೆ ರೊಕ್ಕ ರೊಕ್ಕ ಸಾಯ್ತಿ? ಅಲ್ಲ ನಾ ರೊಕ್ಕದ ಮನುಷ್ಯನ ಮುಂದಿರ್ತಾನೆ, ನನಗಿಂತ ಹೆಚ್ಚಿಂದ ಏನೈತಿ ನನಗ? ಐ ಬಿಡು ತಂಗಿ, ಮಾಮಾಗೆಲ್ಲ ಕೊಡ್ಬೇಕನ್ನೋ ಮನಸ್ಸು ಭಾಳ ಐತಿ. ಆದ್ರ ಮಾಮಾಗ ಅಧಿಕಾರ ಕೈಯಾಗ ಏನೂ ಇಲ್ಲ, ಎಲ್ಲ ಹೆಂಡತಿ ಕೈಯಾಗ ಐತಿ. ಅದನ್ನೆಲ್ಲ ನಿಮ್ಮ ತಂಗಿ ಮುಂದೆ ಯಾಕೆ ಹೇಳತ್ತದೇವು? ಒಟ್ಟ ಸುಮ್ಮನೆ ನಾ ಎಲ್ಲ ಬರೋಬ್ಬರಿ ಮಾಡ್ತಾರೆ ನೋಡು. ನಾನು ನಿನಗ ಏನು ಬೇಕಲ್ಲ ಎಲ್ಲ ತಂದು ಕೊಡ್ತಾನೆ. ಪಾಪ ನನಗ ಟೈಮ್ ಕೊಡ. ಮಾಮಾಗೆಲ್ಲ ಕೊಡ್ಬೇಕನ್ನೋ ಮನಸ್ಸ ಭಾಳ ಐತಿ. ಆದ್ರ ಮಾಮ ಹೆಂಡತಿಗೆ ಅಂಜಿ ಸುಮ್ಕೊಂಡ್ರಾಕತ್ತಾನ. ಮನ್ಯಾಗ ಒಂದು ಇಟು ಕಿಮ್ಮತ್ತಿಲ್ಲ. ನನಗೂ ಮಾಮಗೂ ವ್ಯತ್ಯಾಸನ ಇಲ್ಲ. ಅಲ್ಲೂ ಎಲ್ಲ ತಂದು ಇಲ್ಲ ಹೇಳತ್ತದೆ ನೋಡು. ಇದ ನನಗೆ ಅಟ್ಟ ಗೊತ್ತಿರಲಿ, ಏನು ಹೇಳತ್ತೀನಿ. ಒಟ್ಟು ನಿಮ್ಮ ತಂಗಿಗೆ ಹೇಳಕ್ ಹೋಗ್ಬೇಡ, ಮ್ಯಾಲ ಅರೇಂಜ್ ಮಾಡ್ತಾನೆ. ಸುಮ್ಮನೆ ಓ ಅಲ್ರಿ ಗೌಡ್ರ, ಹೆಂಡತಿಗೆ ಅಂಜೋಗಿದ್ರ ಊರ್ ತುಂಬಾ ತಿರ್ಗಾಡಿ ತಿನ್ನೋ ಚಟ ನಿಮ್ಗೆ ಅದಕ್ರಿ? ಹೆಂಡತಿ ಮಾತ್ ಕೇಳ್ಕೊಂಡು ಮನಂದ್ ಊಟ ಮಾಡಿ ಮನೆಗೆ ಬೀಳ್ಬೇಕಲ್ರಿ? ಬಾಯ್ ಬಂದಾಗ ಮಾತಾಡಬೇಡ. ನನ್ನ ತಾಕತ್ತ ನಿಮಗ್ ಗೊತ್ತಲ್ಲ, ನನ್ನ ತಾಕತ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗೆಲ್ಲ. ನಿನಗೇನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇಷ್ಟ ಬೇಕಲ್ಲ? ಇದಕ್ಕೆಲ್ಲ ಕಾರಣ ನನ್ನ ಹೆಂಡತಿ ಪಾರ್ವತಿ. ಆಕಿನ ಹೊರ ಹಣಿಸಿ ನಿನಗೇನೈತ್ಲ ಏನ್ ಬೇಕೆಲ್ಲ ತಂದು ಕೊಡ್ತಾನ ಅಂದಾಕ್ ಹೋಗ್ಬೇಡ. ನೋಡ್ರಿ ಗೌಡ್ರ, ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ತರಾಪ್ಲಿದ್ರ ನಮ್ಮ ಮನಿಗ್ ಬರ್ರಿ, ಇಲ್ಲಿಲ್ಲಂದ್ರ ನಮ್ಮ ಮನಿಗೆ ಹೆಜ್ಜೆ ಇಡಕ್ ಹೋಗ್ಬೇಡ್ರಿ. ಹೌದು ಮಾಮ, ನೀ ರೊಕ್ಕ ರೂಪಾಯಿ ತಗೊಂಡ್ ಬರೋದಿದ್ರ ಈ ಕಡೆ ಬಾ, ಇಲ್ಲಾಂದ್ರೆ ವಾಸನಿನೂ ನೋಡಕ್ ಹೋಗ್ಬೇಡ. ಸುಮ್ಮನ ಮಂದೆಲ್ಲ ಮಾತಾಡ್ಕೊಂತಾರ ನನ್ನ ತಂಗಿ ಕೂಡ ಈ ಸೌಕರ್ ಅದಾನ ಅಂತೇಳಿ. ಈ ಬಂದಿದಲ್ಲ ಬರ್ಸಿದಲ್ಲ ಸುಮ್ ಯಾಕೆ ಅನ್ಸ್ಕೊಳಕ್ ಹೋಗುನ್ ಮಾಮ? ನೀವಿಬ್ರು ನನಗ ಬಾಳ ಹೇಯಾಸ್ ಮಾತಾಡಕತ್ತೀರಿ. ಈಗ ಒಟ್ಟ ಬಂಗಾರ ಬೆಳ್ಳಿ ರೊಕ್ಕ ತಗೊಂಡ ಬರ್ತಾನ ಏನ? ಅವಾಗ ಐತಿ ನಿಂದ 7 11